ನಿಜ ಹೇಳು, ಒಂದೇ ರಾತ್ರಿಲಿ ನಿನ್ ಮನ್ಸು ಹೇಗ್ ಬದಲಾಯ್ತು? ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದವಳು ಇನ್ನೂ ಯಾಕಿಲ್ಲೇ ಇದ್ಯಾ? ಸುಧಾ, ನಿನ್ನನ್ನೇ ಕೇಳ್ತಿರೋದು. ಅದನ್ನ ನಾನು ಹೇಳ್ತೀನಿ. ನಿನ್ ಮಾತಿಗೆ ಮರಳಾಗಿ ಇವಳು ಮನೆ ಬಿಟ್ಟು ಹೋಗೋದಕ್ಕೆ ತಯಾರಾಗಿದ್ಲು. ಆದ್ರೆ ಸಮಯಕ್ಕೆ ಸರಿಯಾಗಿ ಬಂದು ನಾನು ಇವಳನ್ನ ತಡೆದೆ. ಇವಳು ಮುಂದೆ ನಿನ್ ನಿಜ ಸ್ವರೂಪನ ಬಯಲ್ ಮಾಡಿದೆ. ನಿಜ ಸ್ವರೂಪನ? ನನ್ಗಿರೋದು ಇದೊಂದೇ ರೂಪ, ಇದೇ ನನ್ ಸ್ವರೂಪ, ಇದೇ ನನ್ ನಿಜ ಸ್ವರೂಪ ಕೂಡ. ಅದೇ ನಿನ್ ನಿಜ ಸ್ವರೂಪ ಆಗಿದ್ದಿದ್ರೆ ನಿನ್ ಗಂಡ ಯಾಕೆ ನಿನಗೆ ಷಡ್ಧರ್ಮ ಪಾಲನೆ ಮಾಡೋದಕ್ಕೆ ಹೇಳ್ತಿದ್ದಾನೆ? ನೀನು ಮಹಾನ್ ಕಿಲಾಡಿ, ಸುಳ್ಳಿನ ಮುಖವಾಡ ಧರಿಸ್ಕೊಂಡಿರೋ ಗುಳ್ಳೆ ನರಿ. ನನ್ನ ಮಗಳ ತಲೆಯಲ್ಲಿ ಇಲ್ಲದೆ ಇರೋ ವಿಷ ಬೀಜ ಬಿತ್ತಿದ್ಯಾ? ಅವಳನ್ನ ಮನೆಯಿಂದ ಆಚೆ ಓಡಿಸಿ ನೀನು ಒಬ್ಳೆ ಈ ಮನೆಯಲ್ಲಿ ಮಹಾರಾಣಿಯಾಗಿ ಮೆರಿಬೇಕು ಅನ್ನೋ ಮಾಸ್ಟರ್ ಪ್ಲಾನ್ ಅಲ್ವಾ ನಿಂದು? ನನಗಷ್ಟು ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ಯಾ? ನೀನು ಯಾವುದನ್ನೆಲ್ಲ ನನ್ನ ಮಗಳಿಗೆ ಸರಿ ಅಂತ ಹೇಳ್ಕೊಟ್ಟಿದ್ಯೋ ಅದೆಲ್ಲ ತಪ್ಪು ಅಂತ ನಾನು ಅವಳಿಗೆ ತಿಳಿಸಿ ಹೇಳಿದ್ದೀನಿ. ನೀನು ಮಾಡು ಅಂದಿದ್ದನ್ನ ಮಾಡಬೇಡ ಅಂತ ನಾನೇ ಅವಳಿಗೆ ಹೇಳಿದ್ದೀನಿ. ಈ ಮನೆನೇ ಅವಳಿಗೆ ಸರ್ವಸ್ವ ಅಂತ ಹೇಳಿ ಅರ್ಥ ಮಾಡಿಸಿ ಇಲ್ಲಿಂದ ಹೋಗದೆ ಇರೋ ಹಾಗೆ ತಡೆದಿದ್ದೀನಿ. ಇನ್ನು 4 ದಿವಸ ಕಳೆದ್ರೆ ನನ್ನ ಮಗಳಲ್ಲ, ಶಂಕರ ಕೊಟ್ಟಿರೋ ಪರೀಕ್ಷೆಯಲ್ಲಿ ಸೋತು ನೀನೇ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ನೆನಪಿರ್ಲಿ, ನನ್ನ ಮಗಳು ಒಬ್ಳೆ ಇರುವಾಗ ಇನ್ನು ಯಾವತ್ತೂ ಅವಳ ಜೊತೆ ಮಾತಾಡಬೇಡ. ಹಾಗೇನಾದ್ರೂ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಹೊರಡು ಇಲ್ಲಿಂದ. ಹಾ, ಹೊರಡು. ಇನ್ನೊಂದ್ಸಲ ಯೋಚನೆ ಮಾಡು ಶಂಕರ. ನನ್ಗೆ ಯಾಕೋ ನಿನ್ ನಿರ್ಧಾರ ಸರಿ ಇಲ್ಲ ಅನ್ಸ್ತಾ ಇದೆ. ಆ ಶಂಕರನ ನಿರ್ಧಾರ, ಈ ಶಂಕರನ ನಿರ್ಧಾರ ಎರಡು ಒಂದೇ ಚಿಕ್ಕಮ್ಮ. ಅಂದುಕೊಂಡ್ಮೇಲೆ ಅದು ಆಗ್ಲೇಬೇಕು. ನಾಳೆಯಿಂದ ಪಾರ್ವತಿ ಷಡ್ಧರ್ಮ ಪಾಲನೆ ಮಾಡಲೇಬೇಕು ಅಂದ್ರೆ ಮಾಡಲೇಬೇಕು. ಅದರಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಇಲ್ಲ. ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಕಠಿಣ ಆದ್ರೂ ಅವಳೊಬ್ಳೆ ಎಲ್ಲಾ ಕೆಲಸಗಳನ್ನು ಮಾಡಬೇಕು. ಒಬ್ಳೆ ಎಲ್ಲಾನು ಸಹಿಸ್ಕೋಬೇಕು. ಯಾರು ಅವಳ ಮೇಲೆ ಕರುಣೆ ತೋರಿಸಬಾರ್ದು. ಯಾರು ಅವಳಿಗೆ ಸಹಾಯ ಮಾಡಬಾರ್ದು. ಇದು ನಿಮ್ಮೆಲ್ಲರ ಗಮನಕ್ಕೆ. ಹೇಗಿದ್ದೀರಾ?
ನೀವೊಬ್ರೆ ಯಾವಾಗ್ಲೂ ಒಂದೇ ತರ ಇರೋದು. ಆದ್ರೆ ಹೊರಗಡೆ ಜನಗಳು ಕ್ಷಣಕ್ಕೊಂಥರ ಬದಲಾಗ್ತಾನೆ ಇರ್ತಾರೆ. ಸುಧಾ ಅವರಮ್ಮ ನನ್ನ ಬಗ್ಗೆ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ. ಆದ್ರೆ ಸುಧಾ ಕೂಡ ನನ್ನನ್ನು ಅಪಾರ್ಥ ಮಾಡ್ಕೊಳ್ಳಲ್ಲ. ಅದ್ ನನಗೆ ಬೇಜಾರಾಯ್ತು. ಅದಕ್ಕಿಂತ ತುಂಬಾ ಬೇಜಾರಾಗಿದ್ದು ನಿಮ್ ಮಗನ್ ಬಗ್ಗೆ. ಈ ಮನೆಯಿಂದ ಶಿಬಿರಕ್ಕೆ ಅವ್ರ ಜೊತೆ ಹೋಗುವಾಗ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಕೊಂಡೇ ಬರ್ಬೇಕು ಅಂತ ಕಾನ್ಫಿಡೆನ್ಸ್ ಅಲ್ಲಿ ಹೋದೆ. ಆದ್ರೆ ಅಲ್ಲಿ ಎಲ್ಲ ಉಲ್ಟಾ ಆಗೋಯ್ತು. ಪಾರ್ವತಿ ನಿಲಯನ ನಮ್ಮಮ್ಮಮ್ಮ ನಿಮ್ ಮಗನ ಹತ್ರ ಅಡ್ಬಿಟ್ಟ ಹಾಗೆ ನಾನು ನನ್ನ ವ್ಯಕ್ತಿತ್ವನ ನಂತನಾನ ಅಡ್ಬಿಡೋ ಹಾಗಾಯ್ತು. ಇದ್ರಲ್ಲಿ ನನ್ ತಪ್ಪು ಇದೆ. ಅವ್ರ ಆಚರಣೆಗೆ ಭಂಗ ತರೋದಿಕ್ ನೋಡ್ದೆ. ಅದು ನಿಮ್ ಮಗ ನಂಬೋ ಆ ಶಿವಂಗೂ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ನನ್ ಪ್ಲಾನ್ನ ನನ್ಗೆ ರಿವರ್ಸ್ ಮಾಡ್ಬಿಟ್ಟ ಆ ದೇವ್ರು. ನಿಮ್ ಮಗ ನನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಈಗ ನಾನು ಅವ್ರ ಕೋಪನೆಲ್ಲ ಸಹಿಸ್ಕೊಂಡು ಅವ್ರು ಕೊಡೋ ಪರೀಕ್ಷೆಗೆ ಗೆಲ್ಬೇಕಾಗಿದೆ. ಒಂದ್ ವೇಳೆ ಸೋತ್ರೆ ಬಹುಶಃ ನಾನು ಈ ಮನೇಲಿರೋದು ಕಷ್ಟ ಅಂತ ಅನ್ಸುತ್ತೆ. ಯಾಕೋ ಗೊತ್ತಿಲ್ಲ, ಸೋಲೋ ಭಯ ನನ್ನನ್ನ ಬಿಟ್ಟು ಬಿಡ್ದ ಕಾಡ್ತಾ ಇದೆ. ಒಂದ್ ವೇಳೆ ಆ ಭಯನೇ ನಿಜ ಆಗೋದ್ರೆ ಪಾರ್ವತಿ ನಿಲಯ ನನ್ ಕೈ ಜಾರ್ ಹೋಗುತ್ತೆ. ಅಮ್ಮಮ್ಮನ ಪ್ರೀತಿ ಕಳಿಸ್ಕೋಬೇಕು ಅನ್ನೋ ನನ್ನ ಆಸೆ ಕೂಡ ಮಣ್ಪಾಲಾಗೋಗುತ್ತೆ. ಇಂಥ ಸಿಚುಯೇಷನ್ ಅಲ್ಲಿ ಆ ದೇವ್ರು ನನ್ನ ಕೈ ಬಿಟ್ಟಿದ್ದಾನೆ. ಅಟ್ಲೀಸ್ಟ್ ನಿಮ್ಮ ಆಶೀರ್ವಾದ ಆದ್ರೂ ನನ್ನ ಮೇಲೆ ಇರುತ್ತಾ? ನಾನು ಅದನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಯಾಕೆ ಲೇಟು? ಗಂಟೆ ಗಟ್ಟಲೆ ನಾಯಿ ತರ ನಿಮ್ಗೋಸ್ಕರ ಕಾಯ್ತಾ ಇರ್ಬೇಕಾ ನಾವು ಇಲ್ಲಿ? ಕ್ಷಮಿಸಪ್ಪ, ನಿಮ್ಮ ಯಜಮಾನ್ರಿಗೊಂದು ಕಾಗದ ಬರೀಬೇಕಿತ್ತು, ಅದಕ್ಕೆ ಲೇಟ್ ಆಯ್ತು. ನಾನು ಇಲ್ಲಿಗೆ ಬಂದಿರೋ ಕೆಲಸ ಮಾಡೋದು ಬಿಟ್ಟು ಈ ಪತ್ರನ ತಗೊಂಡೋಗಿ ಕೊಟ್ರೆ ಮನೆಯಿಂದ ಉಗಿದು ಹೊರಗಡೆ ಹಾಕ್ತಾರೆ ನಮ್ಮ ಅಣ್ಣ. ನೋಡಿ, ಈ ಪತ್ರ ವ್ಯವಹಾರ ನನ್ನ ಹತ್ರ ಬೇಕಾಗಿಲ್ಲ. ಹಾಗನ್ಬೇಡಪ್ಪ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಈ ಪತ್ರನ ಅವ್ರಿಗೆ ಕೊಡು. ನಾನು ಈ ಪತ್ರ ನನ್ನ ಕಣ್ಣೀರು ಶಾಹಿಂದ ಬರ್ತಿರೋದು. ಈ ಪತ್ರ ನೋಡಿ ಆದರೂ ಅವ್ರ ಮನಸ್ಸು ಕರಗ್ಬೋದು. ನನಗೆ ಇನ್ನಷ್ಟು ಕಾಲಾವಕಾಶ ಕೊಡ್ಬೋದು ಅವರು. ಯಾವಾಗ ಬಂದರೂ ಕಾಲಾವಕಾಶ ಕೇಳೋದೇ ಆಗೋಯ್ತಲ್ಲ ನಿಮ್ದು. ನೋಡಿ, ನೀವ್ಯಾಕೋ ಸಾಲ ತೀರ್ಸೋ ಥರ ಕಾಣಿಸ್ತಾ ಇಲ್ಲ. ಇನ್ಮೇಲೆ ತಡ್ಕೊಳಕ್ಕಾಗಲ್ಲ. ನಿಮ್ಮ ಮನೇಲಿರೋ ಸಾಮಾನೆಲ್ಲ ಹೊರಗಡೆ ತೆಗೆದಾಕ್ತೀನಿ, ಅವಾಗ ನಿಮಗೆ ಬುದ್ಧಿ ಬರುತ್ತೆ. ಅಯ್ಯೋ ಬೇಡಪ್ಪ, ಆವೇಶ ಕೈಗೆ ಬುದ್ಧಿ ಕೊಡ್ಬೇಡ. ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತು ಕೇಳು. ನೋಡಿ, ತಾಳ್ಮೆ ಸಹನೆ ಅಂದ್ರೇನು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಅನ್ನ ಹಾಕೋದಣಿ, ನಮ್ಮ ಅಣ್ಣ ಏನು ಹೇಳ್ತಾರೋ ಅದನ್ನೇ ಮಾಡೋದು ನಾನು. ನೋಡಪ್ಪ, ಈ ಪತ್ರನ ನಿನ್ನ ಅಣ್ಣನ ಕೈಲಿ ಕೊಡು. ಅವ್ರಿಗಾದರೂ ನನ್ನ ವಿನಂತಿ ಅರ್ಥ ಆಗಬಹುದು ಏನೋ. ನೋಡಿ, ನಮ್ಮ ಅಣ್ಣನಿಗೆ ನಿಮ್ಮ ಮೇಲಿರೋ ಕನಿಕರಕ್ಕಿಂತ ಅವ್ರ ಹೆಂಡತಿ ಮೇಲಿರೋ ಪ್ರೀತಿನೇ ಜಾಸ್ತಿ. ಈ ಮನೆನ ನಮ್ಮ ಅತ್ತಿಗೆ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ತಿದ್ದಾರೆ, ಅದಕ್ಕೆ ಇಷ್ಟು ಒತ್ತಡ ಆಗ್ತಾ ಇರೋದು. ಅವ್ರು ಒಂದ್ಸಲ ಹೆಜ್ಜೆ ಮುಂದಿಟ್ರೆ ಮುಗೀತು. ಅದರಲ್ಲೂ ಅತ್ತಿಗೆ ವಿಷಯಕ್ಕೆ ಬಂದ್ರೆ ಅಣ್ಣ ರಾಜಿ ಆಗೋದು ಕನ್ಸಿನ ಮಾತು. ನೋಡಪ್ಪ, ಇದು ಒಂದ್ಸಲ ನೀನೇ ಅವ್ರಿಗೆ ಹೇಳಿ ನೋಡಪ್ಪ. ಒಂದೇ ಒಂದ್ಸಲ ನನಗೆ ಇನ್ನೊಂದ್ಸಲ
ಕಾಲಾವಕಾಶ ಕೊಡೋಕೆ ಹೇಳಪ್ಪ. ಸರಿ ಸರಿ ನೋಡಿ, ಇದೇ ಲಾಸ್ಟ್ ಚಾನ್ಸು. ಒಂದು ನಿಮಿಷಪ್ಪ, ಈ ಸ್ವೀಟ್ಸಿನ ನಿಮ್ಮ ಅಣ್ಣಗೆ ಕೊಡು. ಇದು ನಮ್ಮ ಅಂಗಡಿ ಸ್ವೀಟು. ಅವ್ರು ತಿಂದೇ ಹೋದ್ರು, ಅವ್ರ ಹೆಂಡತಿ ಆದರೂ ತಿಂತಾಳೆ. ಅವಳಿಗಾದ್ರೆ ನನ್ನ ಮೇಲೆ ಕರುಣೆ ಬರ್ಬೋದು. ಹೆಣ್ಣು ಗಂಡು ಸರಿ ಸಮಾನ ಅಂತ ವಾದ ಮಾಡೋಳು ಸತಿ ಧರ್ಮ ಪಾಲನೆ ಮಾಡ್ತಾಳೆ. ಮಾಡ್ಲಿಲ್ಲ ಅಂದ್ರೆ ಆಡಿದ ಮಾತುಗಳ ಪ್ರಕಾರ ನಾನು ಅವಳನ್ನ ಬಿಟ್ಬಿಡ್ಬೇಕಾಗತ್ತೆ. ಆದ್ರೆ ಎಲ್ಲಿ ಹಾಗೆ ಆಗ್ಬಿಡುತ್ತೋ ಅನ್ನೋ ಭಯಮ ನನಗೆ. ಅಳ್ಬೇಡಿ ಪ್ಲೀಸ್. ನೀವ್ ಅಳೋದನ್ನ ನಾನು ಡೈಜೆಸ್ಟ್ ಮಾಡ್ಕೊಳ್ಳೋದಿಕ್ಕಾಗಲ್ಲ. ನಿಮ್ಮನ್ನ ಅಳಿಸೋ ಉದ್ದೇಶ ನನ್ಗೇನು ಇಲ್ಲ. ಈ ಮನೇಲಿ ನನ್ ಕತೆಗೆ ಕಿವಿ ಕೊಡೋರು ನೀವೊಬ್ರೇ ನೋಡಿ. ಅದಕ್ಕೆ ಏನೇ ಸಮಸ್ಯೆ ಬಂದ್ರು ನಿಮ್ಮ ಹತ್ರ ಬಂದು ಹೇಳ್ಕೊತೀನಿ. ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನ್ ಗೆಲ್ಬೇಕು ಅಂತ ನೀವು ಕೂಡ ಆಸೆ ಪಡ್ತಿರೋದು ನನಗೆ ಅರ್ಥ ಆಗ್ತಿದೆ. ನಿಮ್ ಕಣ್ಣಲ್ಲಿ ಕಾಣ್ತಿರೋ ಪ್ರೀತಿ ಕರುಣೆ ನನಗೆ ಗೊತ್ತಾಗ್ತಿದೆ. ನಿಮ್ ಪಕ್ಕ ಕುತ್ಕೊಂಡು ಮಾತಾಡ್ತಾ ಇದ್ರೆ ನನ್ ತಾಯಿ ಜೊತೆನೆ ಮಾತಾಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಇಲ್ಲ, ಈ ಪಾರ್ವತಿ ಅಷ್ಟು ಸುಲಭಕ್ಕೆ ಸೋಲೋಳಲ್ಲ. ನಮ್ಮಮ್ಮಮ್ಮನ ಪ್ರೀತಿ ಪಡ್ಕೋಬೇಕು ಅನ್ನೋ ಛಲಕ್ಕಾದ್ರೂ ನಾನಿದ್ರಲ್ಲಿ ಗೆದ್ದೆ ಗೆಲ್ತೀನಿ. ಏನೇ ಕಷ್ಟ ಬಂದ್ರೂ ಸಹಿಸ್ಕೋತೀನಿ. ಅದೇನ್ ಸೇವೆ ಮಾಡ್ಬೇಕೋ ಮಾಡ್ತೀನಿ. ನೀವ್ ನೆಮ್ಮದಿಯಾಗಿರಿ. ಇವತ್ತಿಡೀ ದಿನ ನನಗೆ ನೀನೇ ನೆನಪಾಗ್ತಿದೆ ಅಮ್ಮ. ನೀ ಚೆನ್ನಾಗಿರ್ಬೇಕಾದ್ರೆ, ನಾ ಚಿಕ್ಕವನಾಗಿರ್ಬೇಕಾದ್ರೆ ನಿನ್ ಜೊತೆ ಹೇಗ್ ಮಾತಾಡ್ತಿದ್ನೋ ಹಾಗೆ ಮಾತಾಡ್ಬೇಕು ಅಂತ ಅನಿಸ್ತಿದೆ. ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತಿದೆ. ಅಮ್ಮ, ನಾನೇನೋ ಪಾರ್ವತಿನ ಶಿವನಿಚ್ಛೆ ಪ್ರಕಾರ ಇಷ್ಟಪಟ್ಟು ಮದುವೆ ಆದೆ. ಆದ್ರೆ ಅವಳು ನನ್ನನ್ನು ದ್ವೇಷ ಮಾಡ್ತಾನೆ ಇದ್ದಾಳೆ. ಪ್ರತಿಯೊಂದು ವಿಚಾರದಲ್ಲೂ ನನ್ನ ವಿರುದ್ಧವಾಗೇ ನಡ್ಕೋತಿದ್ದಾಳೆ. ಅದಕ್ಕೆ ಇವತ್ತು ಅವಳಿಗೆ ಷಡ್ಧರ್ಮ ಪಾಲನೆ ಮಾಡೋ ಪರೀಕ್ಷೆ ಕೊಟ್ಟಿದ್ದೀನಿ. ಅದರಲ್ಲಿ ಅವಳು ಗೆದ್ರೆ ನನ್ನ ಜೊತೆ ಇರ್ತಾಳೆ, ಸೋತ್ರೆ ನನ್ನ ಬಿಟ್ಟು ಹೋಗ್ತಾಳೆ. ಮಾ, ಇಂಥ ಕಠಿಣವಾದ ನಿರ್ಧಾರದಿಂದ ಎಂಥ ನೋವಿದೆ ಅಂತ ನನಗೆ ಮಾತ್ರ ಗೊತ್ತು. ಒಬ್ಬ ಗಂಡಸಾಗಿ ಅಳಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಕಣ್ಣೀರ್ನ ಹಾಗೆ ಹಿಡಿದಿಟ್ಕೊಂಡಿದ್ದೀನಿ.
ಊರಿಗೆಲ್ಲ ನ್ಯಾಯ ಹೇಳೋ ದೊಡ್ಡ ಮನುಷ್ಯ ಅಂತ ಇಡೀ ಊರೇ ನನಗೆ ಬೆಲೆ ಕೊಡುತ್ತೆ, ತಲೆ ಬಾಗುತ್ತೆ. ಅಂಥದ್ರಲ್ಲಿ ನನ್ನ ಹೆಂಡತಿ ಆದವಳು ಹೇಗಿರ್ಬೇಕಮ್ಮ? ನೀನೇ ಹೇಳಮ್ಮ. ನನ್ನ ಗೌರವ ಕಾಪಾಡಿಕೊಂಡು ನಮ್ಮ ಮನೆ ಮರ್ಯಾದೆ ಉಳಿಸ್ಕೊಂಡು ಹೋಗ್ಬೇಕಲ್ವಾ? ಆದ್ರೆ ಅವಳು ಎಲ್ಲಾನು ಕಳೀತಿದ್ದಾಳೆ. ಎಷ್ಟು ಸಮರ್ಥವಾಗಿ ನಾನು ಇಡೀ ಊರನ್ನ ನಡೆಸ್ತೀನೋ ಅಷ್ಟೇ ಸಾಮರ್ಥ್ಯದಲ್ಲಿ ನನ್ನ ಹೆಂಡತಿ ನನ್ನ ಮನೆನ ನಡೆಸಬೇಕು. ಆ ಜವಾಬ್ದಾರಿ ಹೊರಬೇಕು ಅನ್ನೋದು ನನ್ನ ಆಸೆ. ಆದ್ರೆ ಅವಳು ಅದಕ್ಕೆ ಅಪವಾದ ಅನ್ನೋ ತರ ನಡ್ಕೋತಿದ್ದಾಳೆ. ಅವಳ ನಡವಳಿಕೆ ನನಗೆ ತುಂಬಾನೇ ಭಯ ಹುಟ್ಟಿಸ್ತಾ ಇದೆ. ಅದಕ್ಕೆ ಕಾರಣ ನನಗೆ ಅವಳ ಮೇಲಿರೋ ಪ್ರೀತಿ. ಏನೇ ಆದ್ರೂ ಅವಳು ನನ್ನ ಹೆಂಡತಿ, ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಬಾಳ್ಬೇಕು. ಆದ್ರೆ ಅದು ಸಾಧ್ಯ ಆಗುತ್ತೆ. ಅದೇ ನನಗಿರೋ ಅನುಮಾನ. ಹಕ್ಕಿಯಾಗಿ ಹಾರಾಡ್ಕೊಂಡಿರೋಳನ್ನ ರೆಕ್ಕೆ ಮುದ್ರಕೊಂಡು ಮನೆ ಕೆಲಸ ಮಾಡ್ಕೊಂಡಿರು ಅಂದ್ರೆ ಇರ್ತಾಳ? ಮಾಡ್ತಾಳ? ಹೆಣ್ಣು ಗಂಡು ಸರಿ ಸಮಾನ ಅಂತ ವಾದ ಮಾಡೋಳು ಸತಿ ಧರ್ಮ ಪಾಲನೆ ಮಾಡ್ತಾಳ? ಮಾಡ್ಲಿಲ್ಲ ಅಂದ್ರೆ ಆಡಿದ ಮಾತುಗಳ ಪ್ರಕಾರ ನಾನು ಅವಳನ್ನ ಬಿಟ್ಬಿಡ್ಬೇಕಾಗತ್ತೆ. ಆದ್ರೆ ಎಲ್ಲಿ ಹಾಗೆ ಆಗ್ಬಿಡುತ್ತೋ ಅನ್ನೋ ಭಯಮ ನನಗೆ. ಈ ಲೆಟರ್ಗೆ ನೀವೇನು ಅಂತ ಉತ್ತರ ಕೊಟ್ರಿ? ಅವರ ಕೋರಿಕೆಗೆ ಅಷ್ಟೊಂದು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದೀರಾ. ನಾನು ನೀವು ಕೊಟ್ಟಿರೋ ಪರೀಕ್ಷೆಲಿ ಗೆಲ್ತೀನಿ. ಏನಿದು ಹನುಮಂತು? ಪಾರ್ವತಿ ನಿಲಯನ ಖಾಲಿ ಮಾಡಿಸು ಅಂತ ಹೇಳಿದ್ರಲ್ವಾ, ಅಲ್ಲಿಗೆ ಹೋಗಿದ್ದೆ. ಆ ಮುದುಕಿ ಇನ್ನೊಂದು ತಿಂಗಳು ಕಾಲಾವಕಾಶ ಬೇಕು ಅಂತ ಕೇಳ್ಕೊಂಡು ಈ ಸಿಹಿನ ಮತ್ತು ಪತ್ರನ ಅಣ್ಣನ ಕೊಟ್ಟು ಕಳಿಸಿದ್ದಾರೆ. ಆ ಮನೆನ ಪಾರ್ವತಿ ಕೊಡ್ತೀನಿ ಅಂತ ಈ ಬೋಳೆ ಶಂಕರ ಬೇರೆ ಮಾತು ಕೊಟ್ಟಿದ್ದಾನೆ. ಒಂದು ತಿಂಗಳು ನನ್ಗೇನಾದ್ರೂ ಟೈಮ್ ಸಿಕ್ಕಿದ್ರೆ ಅಷ್ಟರೊಳಗಡೆ ಆ ಪಾರ್ವತಿ ಷಡ್ಧರ್ಮ ಪಾಲನೆ ಮಾಡಕ್ಕಾಗದೆ ಹೆದ್ರಿ ಮನೆಯಿಂದ ಓಡ್ ಹೋಗ್ತಾಳೆ. ಶಂಕರನ್ ಜೀವನದಿಂದ ಪಲಾಯನ ಮಾಡ್ತಾಳೆ. ಆಮೇಲೆ ನಾನು ಅನ್ಕೊಂಡ ಹಾಗೆ ಆ ಮನೆ ನನ್ನ ಕೈವಶ ಮಾಡ್ಕೋಬಹುದು. ಒಳ್ಳೆ ಸಮಯದಲ್ಲೇ ಆ ಮುದುಕಿ ಕಾಲಾವಕಾಶ ಕೇಳಿದಾಳೆ. ಬೇಷ್ ಮುದುಕಿ, ಬೇಷ್. ಅಣ್ಣ, ಈ ಪತ್ರ ಓದಿದ್ಮೇಲೆ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಈಗಲೇ ಖಾಲಿ ಮಾಡಿಸು ಅಂದ್ರು ಮಾಡಿಸ್ತೀನಿ ಅಣ್ಣ. ಏನ್ ಬರ್ದಿದ್ದಾರೆ ಶಂಕರ? ಚಿಕ್ಕಮ್ಮ, ಅದು ಏನ್ ಬರ್ದಿರ್ತಾರೆ ಪಾಪ. ಹನುಮಂತು ಹೇಳ್ದಾಗೆ ಇನ್ನೂ 1 ತಿಂಗಳು ಕಾಲಾವಕಾಶ ಕೇಳಿರ್ಬೋದು. ಇಷ್ಟ ದಿನನೇ ಕಾದಿದೀವಂತೆ. ಪಾಪ ವಯಸ್ಸಾದ ಮುದುಕಿ
ಇನ್ನೂ ಒಂದು ಸ್ವಲ್ಪ ದಿನ ಅವಕಾಶ ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಯೋಚನೆ ಮಾಡು ಶಂಕರ. ಆಯ್ತು ಚಿಕ್ಕಮ್ಮ, ಹಾಗೆ ಮಾಡು. ಪಾರ್ವತಿ ಕೊಟ್ಟಿರೋ ಷಡ್ ಧರ್ಮದ ಪರೀಕ್ಷೆ ಮುಗಿಲಿ, ಅಲ್ಲಿ ತನಕ ಕಾಯೋಣ. ಆ ಪರೀಕ್ಷೆಯಲ್ಲಿ ಅವಳು ಗೆದ್ರೆ ಮಾತ್ರ ಈ ಮನೆನ ಅವಳ ಹೆಸರು ಮಾಡೋದು. ಇಲ್ಲಾಂದ್ರೆ ಮುಂದೇನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋದು. ಅಲ್ಲಿವರೆಗೂ ಆ ಪಾರ್ವತಿ ನಿಲಯನ ಸ್ವಾಧೀನಪಡಿಸ್ಕೊಳ್ಳೋದು ಬೇಡ. ನೋಡ್ದ್ಯಾ ಹನುಮಂತು, ನಮ್ ಶಂಕರ ಎಂತ ಧರ್ಮಾತ್ಮ ಅನ್ನೋದನ್ನ ಮತ್ತೆ ಸಾಬೀತ್ ಮಾಡ್ಬಿಟ್ಟ. ಅವನ್ ಹೇಳೋ ತನಕ ಮತ್ತೆ ಆ ಮನೆ ಕಡೆ ನಿನ್ ಕಾಲಿಡ್ಬೇಡ, ಗೊತ್ತಾಯ್ತಲ್ವಾ? ಅಷ್ಟು ಸರಿ. ಈ ಲೆಟರ್ಗೆ ನೀವೇನು ಅಂತ ಉತ್ತರ ಕೊಟ್ರಿ? ಅವರ ಕೋರಿಕೆಗೆ ಅಷ್ಟೊಂದು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದೀರಾ. ನಾನು ನೀವು ಕೊಟ್ಟಿರೋ ಪರೀಕ್ಷೆಲಿ ಗೆದ್ದೆ ಗೆಲ್ತೀನಿ.